ಇನ್ನು ಚಲುವರಾಯಸ್ವಾಮಿ ಏನ್ ಹೇಳ್ತಾ ಇದ್ದಾರೆ ಅಂತ ಅಂದ್ರೆ ದೇವೇಗೌಡರು ಮನೆಯಲ್ಲಿ ಸೂತಕ ಛಾಯೆ ಆವರಿಸಿದ್ಯಂತೆ. ಯಾಕಂತ ಅಂದ್ರೆ ಅವ್ರು ಹೇಳ್ತಾ ಇರೋ ಪ್ರಕಾರವಾಗಿ ಒಕ್ಕಲಿಗರಿಗೆ ನಾವೇ ನಾಯಕರು ಅಂತ ಅಂದ್ಕೊಂಡಿದ್ರು ದೇವೇಗೌಡರು ಹಾಗೆ ಅವರ ಕುಟುಂಬ. ಈಗ ಒಕ್ಕಲಿಗ ಸಮುದಾಯ ಡಿ ಕೆ ಶಿವಕುಮಾರ್ ಅವರನ್ನು ಬೆಂಬಲಿಸಿದೆ. ಡಿ ಕೆ ಶಿವಕುಮಾರ್ ಒಕ್ಕಲಿಗ ಸಮುದಾಯಕ್ಕಷ್ಟೇ ಅಲ್ಲ, ಎಲ್ಲಾ ಸಮುದಾಯದ ವಿಶ್ವಾಸ ಗಳಿಸಿದ್ದಾರೆ. ಹೀಗಾಗಿ ದೇವೇಗೌಡರು ಮನೆಯಲ್ಲಿ ಸೂತಕ ಛಾಯೆ ಆವರಿಸಿದೆ ಅಂತೆಲ್ಲ ಅವ್ರು ಹೇಳಿದ್ದಾರೆ. ಬನ್ನಿ ಏನ್ ಹೇಳಿದ್ರೆ ಕೇಳೋಣ. ಅವ್ರದ್ದೆಲ್ಲ ಪಾಪ ನೆನೆಯೆಲ್ಲ ನಿಮಗೆ ಮಾಹಿತಿ ಗೊತ್ತಿಲ್ವೋ ಏನೋ ಗೊತ್ತಿಲ್ಲ. ಮನೆಯಲ್ಲಿ ಈ ಸತ್ತವ್ರ ಮನೆ ದುಃಖದ ಛಾಯೆ ಇರುತ್ತಲ್ಲ, ಆ ಥರ ಆಗಿದೆ ಅಂತ. ಅವ್ರು ಏನಾಗಿತ್ತು ಅಂದರೆ, ಇನ್ನೊಬ್ಬ ಒಕ್ಕಲಿಗ ನಾಯಕ ಬಂದುಬಿಟ್ರೆ ನಮ್ಮ ಕೋಟೆಗೆ ಎಲ್ಲಿ ಏಟು ಬೀಳುತ್ತು ಅಂತೇಳಿ ತುಂಬ ಪ್ಲ್ಯಾನ್ ಮಾಡಿದರು. ಆ ಪ್ಲ್ಯಾನ್ ಉಲ್ಟಾ ಆಗ್ಬಿಡ್ತಲ್ಲ ಅಂತೇಳಿ ಭಾಳ ದುಃಖಪಟ್ಟಿದ್ದಾರಂತೆ. ನಾವು ಆ ಥರ ಏನಿಲ್ಲ, ಅವ್ರಿಗಿರೋರು ಅವ್ರಿಗಿರ್ತಾರೆ, ನಮಗಿರೋರು ನಮಗಿರ್ತಾರೆ. ಹೌದು, ಸಮಾಜ ಎಲ್ರಿಗೂ ಒಂದಷ್ಟು ಎಕ್ಸ್ಪೆಕ್ಟ್ ಮಾಡ್ತಾರೆ. ಡಿ ಕೆ ಶಿವಕುಮಾರ್ ಅವ್ರನ್ನ ಆಗಬೇಕು ಅನ್ನೋದು ಒಕ್ಕಲಿಗರಲ್ಲಿ ಮೇಜರ್ ಕಮ್ಯುನಿಟಿನಲ್ಲಿ ಇತ್ತು. ಬಟ್ ಸೈಮಲ್ಟೇನಿಯಸ್ ಆಗಿ ನಮಗೆ ಎಲ್ಲ ಕಮ್ಯುನಿಟಿ, ದಲಿತರು ಇರ್ಬೋದು, ಬ್ಯಾಕ್ವರ್ಡ್ ಇರ್ಬೋದು, ಮೈನಾರಿಟೀಸ್ ಇರ್ಬೋದು, ಎಲ್ಲ ಕಮ್ಯುನಿಟಿಗೆ ಈಕ್ವಲೆಂಟ್ ಅವಕಾಶಗಳಿದೆ, ಲೀಡ್ರ್ಗಳಿದ್ದಾರೆ. ನಾವು ಮುಂದೆ ಏನು ಒಂದು ಸಣ್ಣ ದೂರ ಏನಿತ್ತು ಮೇಜರ್ ಕಮ್ಯುನಿಟಿ ಅನ್ನೋದು, ಅದು ಈಗ ಹೋಗ್ತದೆ. ಬಟ್ 28ಕ್ಕೆ ನಾವು ಮತ್ತೆ ಸರ್ಕಾರ 136 ಏನಿದ್ದೀವಿ ಅದಕ್ಕಿಂತ 1, 2, 4 ಹೆಚ್ಚಾಗಿ ಹೋಗೋ ಮಟ್ಟಕ್ಕೆ ಹೋಗ್ತೀವಿ.